ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಇವತ್ತ 8 ವರ್ಷ ಆಡಳಿತ ನಡೆಸಿದಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಬಹುತೇಕ ಡಿ.ಕೆ. ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಹೊಸ ಕ್ಯಾಬಿನೆಟ್ ಆಗ್ತೈತಿ. ಯಾರ್ಯಾರು ಆಗ್ತಾರೆ ನೋಡೋಣ. ಇದನ್ನ ನಾವು ಮೊದಲೇ ಹೇಳಿದ್ದು 2.5 ವರ್ಷ ಆದ ನಂತರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತ. ಒಳ್ಳೆ ಆಡಳಿತ ನಡೆಸಲಿ ಅಂತೇಳಿ ಶುಭ ಹಾರೈಸ್ತೈತಿ. ಈ ಬೆಳಗಾವಿ ಮಹಾನಗರ ಪಾಲಿಕೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಎಪಿಸೋಡ್ ಮಾಡಿದ್ರು ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಸಿಬ್ಬಂದಿ ಸ್ವಲ್ಪ ಮಂದಿ ಪ್ರಾಮಾಣಿಕರದಾರ, ಅದ್ರಾಗ ಇಲ್ಲ ಅನ್ನೋದಿಲ್ಲ. ಆದ್ರೆ ಬೆಳಿಗ್ಗೆ ಏಳ್ಗುಡ್ದ ಮಹಾನಗರ ಪಾಲಿಕೆಗೆ ಬರುವಂತ ಖಜಾನೆಗೆ ಬರ್ಬೇಕಂತ ದುಡ್ಡ ತಮ್ಮ ಆದಾಯ ಹೆಚ್ಚು ಮಾಡಿಸ್ಕೊಳತ್ತಾರ, ತಮ್ಮ ಕಿಶೆಗೆ ಹಾಕೊಳತ್ತಾರ ಅಂತೇಳಿ ದಾಖಲೆ ಸಹಿತ ಹೇಳ್ತೇನೆ ನಾನು. ಇದು ಒಂದಿದು. ಈ ಸ್ವತ್ತಿಂದ ಒಂದು ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ಈ ಸ್ವತ್ತು ಹೆಂಗ್ ಮಾಡತ್ತಾರು, ಏನ್ ಮಾಡತ್ತಾರು, ಒಟ್ಟಾರೆ ಅದ್ರಾಗ ಯಾರ್ಯಾರು ಏನ್ ಮಾಡತ್ತಾರ ಇದ್ರ ಬಗ್ಗೆ ಅಭಯ್ ಪಾಟೀಲ್ ಮಾಡ್ರು. ಸ್ವತಃ ಈಗ ಇರುವಂತ ಹಾಲಿ ಒಂದು ಉಪ ಆಯುಕ್ತರು ಕಂದಾಯ ಸಿದ್ದು ಹುಲ್ಲೋಳಿ ಇವ್ರ ಯಾವ ರೀತಿ ಒಂದು ಈ ಸ್ವತ್ತುಗಳು ಮಾಡತ್ತಾರ ಅಂತಂದ್ರ KMC ನಿಯಮಾವಳಿಗಳನ್ನ ಮೀರಿ ಬಾಂಡ್ ಪೇಪರ್ ಮ್ಯಾಗ ಸುಮಾರ 41 ಬೆಳಗಾವಿ ದಕ್ಷಿಣದಾಗ 41 ಬಾಂಡ್ ಪೇಪರ್ ಮ್ಯಾಗ PID ಮಾಡಿದಾರು, ಉದ್ಯಮ ಭಾಗದಾಗ ಮಾಡಿದಾರು. ಆಮೇಲೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳ ಇವತ್ತ ಈ ಸ್ವತ್ತು ಮಾಡಿದಾರೆ ಸಿಸಿ ಇಲ್ದನ. ಆಮ್ಯಾಗ ಸಾಕಷ್ಟು ಲೇಔಟ್ಗಳಿಗೆ ಅವರ ಒಂದು ಈ ಸ್ವತ್ತು ಮಾಡಿಕೊಟ್ಟಿದಾರ, ಅವು ಇನ್ಕಂಪ್ಲೀಟ್ ಸಿಸಿ ಇಲ್ದನ. ಇವತ್ತು ಇವ್ರು ಬಂದಾಗಿಂದ ಈ ಇಡೀ ಕಾರ್ಪೊರೇಷನ್ ಏಜೆಂಟ್ ಹಾವಳಿ ಅಲ್ಲಿ ಇರುವಂತ ಮೇತ್ರಿ ಆತು, ಪ್ರಕಾಶ್ ಶೇಟ್ ಸಂಧಿ ಆತು, ಆಮ್ಯಾಗ ಪ್ರಿಯಾ ಆತು, ಆಮೇಲೆ ಇನ್ನೂ ಅನೇಕ ಜನ ಈ ಅನಿಲ್ ಬೋರ್ಗಾಮಿ ಆತು, ಆಮ್ಯಾಗ ಅನುರಾಧ ತಪ್ಸಿ ಆತು. ಇವ್ರೆಲ್ಲಾ ಒಟ್ಟಾರೆ ಎದಕ್ ನಿಂತಾರ ಅಂದ್ರೆ ಇವ್ರು ನೋಡ್ರಿ ಮಂದಿ ಅನ್ಸತೈತಿ ಮಹಾನಗರ ಪಾಲಿಕೆ ಹೋಗಾಕ ಅನ್ಸತೈತಿ. ಆದ್ರೆ ಈ ಸಿದ್ದು ಹುಲ್ಲೋಳಿ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಇವ್ರು ಈಗಾಗಲೇ ಒಮ್ಮೆ ಲೋಕಾಯುಕ್ತ ಇರಿಸಿದಾರೆ. ಇವ್ರನ್ನ ಜಮಖಂಡಿಯಾಗಿಂದ ಸ್ಟ್ರೈಕ್ ಮಾಡಿ ತಹಸೀಲ್ದಾರ್ ಇದ್ದಾಗ ಹೊರಗೆ ಕಳಿಸಿದಾರೆ ಈ ಸಿದ್ದು ಹುಲ್ಲೋಳಿ. ಒಟ್ಟ ಈ ಸಿದ್ದು ಹುಲ್ಲೋಳಿ ಮೊನ್ನೆ ಒಂದು ಕೌನ್ಸಿಲ್ದಾಗ ಲೋಕಾಯುಕ್ತ ತನಿಖೆ ಆಗ್ಬೇಕು PID ಅಂತ ಆಗೈತಿ. ಅಂದ್ರ ರೆಗ್ಯುಲೇಷನ್ ಆಗ್ತದ ಮಾಡ್ಬೇಕಂದಾಗ ತನಿಖೆ ಇಲಾಖೆ ತನಿಖೆ ಮಾಡ್ಬೇಕಂತ ಮಹಾಪೌರು ಒಂದು ಆದೇಶ ಮಾಡಿದಾರೆ. ಅದನ್ನು ನೋಡ್ರಿ ನೀವು. ಈ ಸಿದ್ದು ಹುಲ್ಲೋಳಿ ಯಾರು ಬೇಕಾದವ್ರು ಏನ್ ಬೇಕಾದ ಹೇಳಿ, ಒಟ್ಟ ಮಹಾನಗರ ಪಾಲಿಕೆ ನಗರ ಸೇವಕರು ಇರ್ಬೇಕು ಅಥವಾ ಅಲ್ಲಿ ಕಮಿಷನರ್ ಆತು ಅಥವಾ MLA-ಗಳಾತು, ಯಾವುದೇ ರಾಜಕಾರಣಿಗಳು ಕರೆಕ್ಟ್ ಇದ್ದಂತ ಕಾಗದ ಪತ್ರಗಳು ಸದ್ಯಕ್ಕ ಪೆಂಡಿಂಗ್ ಇಟ್ಬಿಡ್ತಾರ. ಒಂದು ಉದಾಹರಣೆ ಅಂದ್ರೆ ಈಗ ಬಹಳ ದೊಡ್ಡ ಪ್ರಮಾಣದಾಗ ಈಗ ಸಾಕಷ್ಟು ಈ 86 ಎಕರೆ ಕನಬರ್ಗಿ ಲೇಔಟ್ದಾಗ KIDB 2400 ಪ್ಲಾಟ್ ಇವತ್ತು ಈ ಸ್ವತ್ತುದಾಗ ಬರ್ತಾವ. 6 ವರ್ಷದ ಆಲ್ರೆಡಿ 6 ವರ್ಷದ ಎಲ್ಲ ಟ್ಯಾಕ್ಸ್ ಬಡ್ಡಿ ಕಂತ ಒಟ್ಟ ಏನ್ ತುಂಬಿಸ್ಕೊಳ್ಳೋದೆಲ್ಲ ತುಂಬಿಸ್ಕೊಂಡು ಅವ್ರು ಈ ಸ್ವತ್ತು ಮಾಡಿಕೊಡುವಾರ. ಈ ಕನಬರ್ಗಿ ಇದೇನದ KIDB ಏರಿಯಾದ ಏನ ಮಾಲಕರದಾರಲ್ಲ ಅವ್ರು ವಿನಾಕಾರನ ಹರೇಸ್ಮೆಂಟ್ ಮಾಡೋದು, ಅದ್ರ ಬಗ್ಗೆ ಹೇಳ್ತಾರ ಒಬ್ರು. ಒಟ್ಟ ಹರೇಸ್ಮೆಂಟ್ ಮಾಡೋದು, ಗುಣಾಕಾರ ಭಾಗಾಕಾರ ಮಾಡ್ಕೊತ್ಕೊಂಡುದು. ಅಲ್ಲಿ ಅನಿಲ್ ಬೋರ್ಗಾಮಿ ಆತು, ಸಂತೋಷ್ ಓಶಿ ಆತು, ಆಮ್ಯಾಗ ಇಂಥ ಮಂದಿನ ಇಟ್ಕೊಂಡ ಒಟ್ಟಾರೆ ದಿನ ಕಿರಿಕಿರಿ ಮಾಡೋದು ಮಂದಿಗೆ. ಅವ್ರೆಲ್ಲ ಏನ್ ಹೇಳಿದ್ರು ಅವ್ರ ತಮ್ಮ PA-ಗಳಿಗೆ ಶ್ರೀಕಾಂತ್ ಕಾಂಬ್ಳೆ, ಸುಶಾಂತ್ ಕಾಂಬ್ಳೆಗೆ ಭೇಟಿಯಾಗ ಅಂತ ಹೇಳ್ತಾರ. ಯಾರು ಈ ಸಿದ್ದು ಹುಲ್ಲೋಳಿ ಅವರ. ಸಿದ್ದು ಹುಲ್ಲೋಳಿ ಅವರ ನೀವ ಈ KMC ಆಕ್ಟ್ 110 ಪ್ರಕಾರ ಮಹಾನಗರ ವ್ಯಾಪ್ತಿಯೊಳಗ ಅನುಮತಿ ಇಲ್ದ ಕಟ್ಟಿದಂತ ಬಿಲ್ಡಿಂಗ್ ಗಳಿಗೆ ಈ ಸ್ವತ್ತು ಕೊಡ್ಬೇಕು, A ಖಾತಾ ಮತ್ತು B ಖಾತಾ. ನೀವೇನ್ A ಖಾತಾ ಕೊಟ್ಟಿದಾರಲ್ಲ, ಇವತ್ತು A ಖಾತಾ ಮತ್ತು B ಖಾತಾ ಅಂಕೆ ಏನ್ ಬೇಕಾದ್ ಮಾಡತ್ತೀರಿ. ಬಿಳಿ ಹಾಳಿ ತಗೊಂಡು ಹೋದ್ರೂ ನೀವು ಅದನ್ನ A ಖಾತಾ ಮಾಡಿ ಈ ಸ್ವತ್ತು ಮಾಡಿ ಕೊಡುವಂತ ಮನಸ್ಥಿತಿ ಒಳಗದರೆ. ನೀವು ಒಟ್ಟಾರೆ ಈಗ ನೀವು ಬಂದಾಗಿಂದ ಈ ಸ್ವತ್ತು ಮಾಡಿ ಕೊಟ್ಟಿದ್ದೀರಿ, ಎಷ್ಟು ಕಾನೂನುಬದ್ಧ ಅದಾವು. ಇವತ್ ನಿಮ್ಗ ಅನೇಕ ಅಪಾರ್ಟ್ಮೆಂಟ್ಗಳು ಅದಾವ ಬೆಳಗಾವಿ ಒಳಗ. ಇವತ್ ನನ್ನ ಅಂದಾಜ್ಲಿ ಬೂಡಾದ್ದು ಒಂದ 20 ಅನಧಿಕೃತ ಲೇಔಟ್ ಅಂಕೆ 106 ಗಂಟ್ಲೆ ಅದಾವ ಬೆಳಗಾವದಾಗ. ಅವೆಲ್ಲ ಒಂದೊಂದೇ ಬರ್ತೇವೆ. ಈಗ ಇದನ್ನ ಈ ಒಂದು ಲೇಔಟ್ದಾಗ ನೀವು ಈ ಸ್ವತ್ತು ಎಲ್ಲಾ ಮಾಡಿದಿರಿ. ಇನ್ನು ಇದು ಗಾರ್ಡನ್ ಜಾಗ ಬಿಟ್ಟಿಲ್ಲ, ಅಲ್ಲಿ ಇನ್ಕಂಪ್ಲೀಟ್ ಅದಾವು, ಅಂತವಕ್ಕೆಲ್ಲ ಆಲ್ರೆಡಿ ಈ ಸ್ವತ್ತು ಕೊಟ್ಟು ಬಿಟ್ಟಿದಾರೆ. ಇನ್ನ ಕಟ್ಟತಾರ ಕೆಲವೊಂದು ಇಂಥವ ಸುಮಾರು ಈ ಲೇಔಟ್ಗಳ ನಿಮ್ಗ ತೋರಿಸ್ತೇನೆ. ಇನ್ ಗಾಂಧಿನಗರದಾಗ ಒಂದು ಅಪಾರ್ಟ್ಮೆಂಟ್ ಕಟ್ಟತ್ತಾರು, ಆಲ್ರೆಡಿ ಅದು ಇನ್ನು ಇನ್ಕಂಪ್ಲೀಟ್ ಅವ. ಅಂತವನ್ನೆಲ್ಲ ನೀವು ಈ ಸ್ವತ್ತ ಕೊಟ್ಟ ನಿಮ್ಮ ಕಿಶೆ ತುಂಬಿಕೊಳತ್ತಾರೆ ಅಂತ ಮಂದಿ ಆರೋಪ ಐತೆ.
ನೀವು ಮಾಡತ್ತರು ಬಿಡುತ್ತರು. ಯಾಕಂದ್ರ ಮಹಾನಗರ ಪಾಲಿಕೆ ಒಳಗೆ ನೀವು ನೌಕರಿ ಮಾಡುವಂತ ಒಂದು ನಗರ ಸೇವಕರನ್ನ ನಿಮ್ ಬಗ್ಗೆ ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಬೇಕಂತೇಳಿ ಒಂದು ಮಾತಾಡ್ತಾರ ಅವ್ರು. ಅನೇಕ ಜನ ಈ ತಿಳುವಳಿಕೆ ಇದ್ದವ್ರು ಈ ರಾಮತೀರ್ಥ ನಗರ ಈ KIDB ಏನೈತಿಲ್ಲ ಇದು ಕಲಬುರಗಿ ನೋಡಿದಾಗ ಅವ್ರ ಆಸ್ತಿ ರೊಕ್ಕ ತುಂಬಿದಾರೆ, ಟ್ಯಾಕ್ಸ್ ತುಂಬಿದಾರ, ಸಾಕಷ್ಟು ಅರ್ಜಿಗಳು ಕೊಟ್ಟಿದ್ದಾರೆ, ಸಾಕಷ್ಟು ವಿನಂತಿ ಮಾಡ್ರೂ ಅವನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಕೊಂಡಾಗ್ತಾರೆ ಹುಲ್ಲುಳ್ಳಿ ಅವ್ರ. ಯಾಕಂದ್ರ ನಿಮ್ಗ ಯಾಕೆ ಹೇಳುದಂದ್ರ ನಿಮ್ಗೊಂದ್ ನೆನಪು ಮಾಡಿ ಕೊಡ್ತಾನೆ. ನಿಮ್ ಹಿಂದಿನ ಕಮಿಷನರ್ ಜಗದೀಶ್ ಅವ್ರ ನಮ್ ಕಸದ ಹೊಡ್ಕ ಹೋಗಿದಾರ. ಈಗ ಏನ್ ಕುಂತಾರಲ್ಲ ನೀವು ಕುರ್ಚಿ ಈ ಉಪ ಆಯುಕ್ತರು ಕಂದಾಯ ಅಲ್ಲೂ ಕೂಡ ಒಬ್ರ ನಿಮ್ ಬರೋಕ್ಕಿಂತ ಒಂದು ಸ್ಟೆಪ್ ಹಿಂದಿನ ಅವ್ರು ಓಪನ್ ಆಗಿ ನಿಮ್ಮ ಈ ಬಿಲ್ ಕಲೆಕ್ಟರ್ಗಳ ಕಡೆಯಿಂದ ಎಷ್ಟು ಇವ PID ಆಗ್ತಲ್ಲ ತಗೋದ್ ಹೋಗ್ತಿದ್ರು. ಅದು CC ಕ್ಯಾಮ್ರಾದಾಗ ರೆಕಾರ್ಡ್ ಆಗಿತ್ತು. ನಮ್ಮ ಹೊರತಕ್ಕನ್ನ ಪಾಪ ಅವ್ರ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರ. ಸಿದ್ದು ಉಳ್ಳೊಳ್ಳಿ ಅವ್ರ ಈಗ ನೀವು ನಮ್ಗೆ ಎಂದ ಟೈಮ್ ಕೊಡ್ತೀರಿ? ಯಾಕಂದ್ರ ನಿಮ್ಗ ಮಹಾನಗರ ಪಾಲಿಕೆ ನಗರ ಸೇವಕರ ನಿಮ್ಗ ಕಾಳಜಿ ಮಾಡಂಗಿಲ್ಲ ಅಂದ್ರ ಅವ್ರ ಏನ್ ಕೇಳ್ರು ನೀವ್ ಏನ್ ಬೇಕಾದ್ ಮಾಡ್ಕೋರಿ, ನನಗೆ ಏನ್ ಮಾಡೋದು ಗೊತ್ತೈತ ಅಂತ ಮಾತಾಡ್ತಾರೆ ಅಂತ. ಇಂತ ಎಲ್ಲ ಈಗೇನೈತ್ಲ ನಗರ ಪಾಲಿಕೆ ಒಳಗೆ ಇಂತ ಒಂದ ಅವ್ರನ್ನ ನೌಕರದಾರನ್ನ ಇಟ್ಕೊಂಡ ನೀವ್ ಏನ್ ಮಾಡತ್ತಿರಲ್ಲ ಎಲ್ಲಾ ಜಗತ್ತಿಗೆ ಗೊತ್ತಾಗತೈತಿ. ಒಮ್ಮೆ ಏಜಿತ್ತಂದ್ರ ಬೇಕಾದಾಗ್ತೈತಿ. ಅದಕ್ಕ ಸಿದ್ದು ಉಳ್ಳೊಳ್ಳಿ ಅವರ ನಮ್ಮಂತಕ ಏನ್ ದಾಖಲೆಗಳು ಅದಾವ ದಾಖಲೆಗಳು ತಗೊಂಡ ಎಷ್ಟ ನೀವು ಅಧಿಕೃತವಾಗಿ ಈ ಸ್ವತ್ತು ಮಾಡಿದಿರಿ, ಇಲ್ಲಿಗಲ್ ಎಷ್ಟ್ ಮಾಡಿದಿರಿ, ಅದು ಈಗ ಮಾಡೋದ್ರಿಂದ ನಿಮ್ಗೆ ಲಾಭ ಆಗ್ತ. ಆದ್ರೆ ಈ ರಾಮತೀರ್ಥ ನಗರ ಇದೇನೈತ್ಲ ಇದು ಅಟೋನಗರ್ ಕಣಬರ್ಗಿ ಒಳಗಿರುವಂತ 2400 ಪ್ಲಾಟ್ ನೀವು ಈ ಸ್ವತ್ತು ಮಾಡಿರಿ ಅಂದ್ರೆ ಸಾಕಷ್ಟು ಜಮಾ ಆಗ್ತೈತಿ, ನಿಮ್ಗೆ ರೆವೆನ್ಯೂ ಬರ್ತೈತೆ. ಇವತ್ತ ಮಹಾನಗರ ಪಾಲಿಕೆ ಒಳಗ ಆರ್ಥಿಕ ಸಮಸ್ಯೆ ಐತೆ ಅಂತ ಮೈಂಡ್ ಮಾತಾಡತ್ತಾರ. ಅದಕ್ಕ ಸಿದ್ದು ಉಳ್ಳೊಳ್ಳಿ ಅವರ ಈ ಲೋಕಾಯುಕ್ತರ ಅದು ನಿಮ್ ಮ್ಯಾಗ ಕಣ್ಣು ಹುಡುಕಿಂತ ಮೊದಲನ ಈಗ ನಾವ್ ಬರ್ತೇವು, ನಮ್ಗ್ ಟೈಮ್ ಕೊಡ್ರಿ, ನಮ್ಗ್ ತೋರಿಸ್ರಿ, CC ಇಲ್ದಾನ ನಿಮ್ಗ ಈ ಸ್ವತ್ತು ಮಾಡಕ್ ಬರ್ತೈತೇನ, ಮತ್ ಎಷ್ಟು PID ಮಾಡಿದರಿ, ಏನೇನ್ ಮಾಡಿದರಿ, ನೀವು ನಿಮ್ಗೇನ್ರಿ KMC ಕಾಯ್ದೆ ಓದಿದಿರೋ ಇಲ್ಲೋ, ನೀವು ತಹಸೀಲ್ದಾರಿಗೆ ಆಗಿ ಬಂದವರು ಈಗ ಉಪ ಆಯುಕ್ತರ ಕಂದಾಯ ಆಗಿದ್ದೀರಿ, ನಿಮ್ ತೆಳಗಿನ ಮಂದಿ ಏನ್ ಕೆಲಸ ಮಾಡತೈತಿ. ಒಟ್ಟಾರೆ ಈ ಮಹಾನಗರ ಪಾಲಿಕೆ ವ್ಯಾಪ್ತಿ ಇದೇನೈತಿಲ್ಲ ಈ ಅಶೋಕ್ ನಗರ ವ್ಯಾಪ್ತಿ ಅಂತಕ ಏನೇ ನಿಮ್ಮ ಆಫೀಸ್ ಐತಿ ಅಲ್ಲಿ ಒಮ್ಮೆರೆ ಹೋಗಿ ಎಷ್ಟು ಮಂದಿ ಕ್ಯೂ ಹಚ್ಚಿರ್ತೈತಿ, ಎಷ್ಟು ಮಂದಿ ಏಜೆಂಟ್ಗಳು ಅದಾರು, ಎಷ್ಟು ಮಂದಿ ನಿಮ್ ಸ್ಟಾಪ್ ಓಪನ್ ಆಗಿ ಏನೇನ್ ಕೇಳ್ತಾರೋ ಅವ್ ದಾಖಲೆ ಬೇಕಂದ್ರ ತಂದು ಕೊಡ್ತೇವೆ ನಿಮ್ಗೆ. ಅದಕ್ಕ ಸಿದ್ದು ಹುಲ್ಲೊಳ್ಳಿ ಅವರ ನಾವ್ ಎಂದ್ ಬರುನು ಅಥವಾ ಲೋಕಾಯುಕ್ತರಿಗೆ ಒಂದ್ ಅರ್ಜಿ ಕೊಟ್ಟು ಅವ್ರನ್ನ ಕರ್ಕೊಂಡ್ ಬರುನು. ಯಾಕಂದ್ರೆ ನಮ್ಮ ಎಪಿಸೋಡ್ ಮೊನ್ನೆನ ಒಂದ್ ಕೊಳಗೇರಿ ಮಂಡಳಿ ಒಂದ್ ಎಪಿಸೋಡ್ ಮಾಡಿದ್ದು ನಾವು. ಆ ಕೊಳಗೇರಿ ಮಂಡಿ ಎಪಿಸೋಡ್ ಮಾಡ್ಬಿಡ್ದ ಲೋಕಾಯುಕ್ತ ರೇಡ್ ಆಗ್ತದ. ಈಗ ಒಂದ್ 8 ದಿನದಿಂದ ಆಗೈತಿ, 8 ದಿನದಿಂದನ. ಅದಕ್ಕ ಜನರಿಗೆ ಸಿದ್ದು ಹುಲ್ಲೊಳ್ಳಿ ಅವರ ನೀವು ಈ ನಮ್ನಿ ಏನ್ ಮಾಡತ್ತಿರ್ಲ ಕರೆಕ್ಟ್ ಇದ್ದಂತ ಇವಕ್ಕ ಈ ಸ್ವತ್ತು ಕೊಡ್ರಿ. ಮತ್ ಇದೇನೈತಲ್ಲ ಈ ಕಣಬರ್ಗಿ ಈ ಬುಡ ಇದು KIDB ಸ್ಕೀಮ್ನ್ಯಾಗ 86 ಎಕರೆ ಒಳಗ್ ಪಾಪವ ಏನೇನೋ ಮಾಡಿ ಸಾಲ ಮಾಡಿದವು, ಸಾಲ ಸಿಗುವತ್ತು ಇದು ಮಾಡೋಲ್ಲ, ಅವಕ್ ಈ ಸ್ವತ್ತು ಮಾಡಿಕೊಡ್ರಿ, ತುಂಬಿಸ್ಕೊಂಡಾರೆ 6 ವರ್ಷದ್ದೆಲ್ಲ, ಅದ್ರ ಬಗ್ಗೆ ಹೇಳ್ತಾರ. ಅದಕ್ಕ ಈ ಏನೈತಲ್ಲ ನಾವ್ ಎಂದ್ ಬರುನು ಮತ್ತೆ ನೀವ್ ಈ ಸ್ವತ್ತು ಮಾಡಿದಿ ಎಲ್ಲ ಅದಾವ ದಾಖಲೆಗಳ. ಅದಕ್ಕ ನಾವ್ ಎಂದ್ ಬರುನು ನಮ್ಗೆ ತಿಳಿಸ್ರಿ. ಮತ್ತ ಲೋಕಾಯುಕ್ತರನ್ನ ಕರ್ಕೊಂಡ ಬಂದ್ ಹಿಡ್ಸು ಮಠ ಹೋಗಾಕ್ ಹೋಗ್ಬೇಡ್ರಿ, ತಪ್ಪ ಸರಿ ಮಾಡ್ಕೊರಿ ಅಂತ ಗರ್ದಿಗ ಮತ್ ನಿಮ್ಗೆ ವಾರ್ನಿಂಗ್ ಮಾಡ್ತೈತಿ. ನಮಸ್ಕಾರ.